ಹಾಡ್ತೀವಿ, ಜಾನಪದ ಹಾಡ್ತೀವಿ ಅಂತಾರೆ. ಮತ್ತು ನಮ್ಮ ಹೆಸರ ಮೇಲೇನ ಹಾಡ್ತೀವಿ ಅಂತಾರೆ. ಒಂದರ ತಂದೆ ತಾಯಿ ಅಕ್ಕ ತಂಗಿ ಮೇಲೆ ಬರ್ದು ಇಲ್ವಾ ಹಾಡೇನ ಹಾಡಿದಲ್ಲಿ ನಮ್ಮ ಆಕಳ ಮಾರ್ಯಾವ ನೀನ್ ಹೆಗ್ಗಣ ಮಾರ್ಯಾಕೇನ ನಾವು ಹೆಗ್ಗಣ ಮಾರಲ್ಲ, ನಾ ಬ್ಯೂಟಿಫುಲ್. ಇಲ್ಲ ಚಂದ ಐತೆ ಅದು. ಆಕಳ ಮಾರ್ಯಾವ ಒಳಗ ಹೋರಿ ಗುಣದವ ಸಾಕಿಟ್ಟ, ಹಾ ಒಳಗ ಹೋರಿ ಗತ್ತೈತೆ ಅನ್ನೋದು ನಿಮಗೆ ಪಕ್ಕಾ ಗೊತ್ತೈತಲ್ಲ. ಅಟ್ಟ ಸಾಕು ನಮಗೆ. ಹಂಗಲ್ಲ, ನಿಮ್ ಮರ್ಯಾದೆ ಜಾಸ್ತಿ ಕಳಿಬಾರ್ದಂತ ಹೇಳ್ಬಿಟ್ಟು ಏನೋ ಮರ್ಯಾದೆ ಉಳ್ಸಕಂತ ಹೇಳಿವಿ ಅಷ್ಟ. ಹಾಡಿವಿ ಹಾಡಿವಿ. ನಿಮಗರ ಎಲ್ಲಿ ಐತದ? ಹಲೋ, ಎಲ್ಲಿ ಸಿಗುತ್ತದ? ನಮಗೆಲ್ಲ ಕವನ ಬರದಿಲ್ಲ ಹಾಡು ನಮ್ಮ ಸಂಬಂಧ. ಹೌದು, ಸ್ಪೆಷಲ್ ಆಗಿ ಬರ್ದೀನಿ. ಹಾ ಹೇಳ. ಯಾರ್ಯಾರ ಬರತೀರ ಅಪ್ಪಿ ನಿನ್ ಎದಕ್ ಕರ್ಸಿವ್ ನಾವು ಹಾಡಕ್? ಮತ್ ಯಾರ್ಯಾರು ಬರ್ತೀರ ಅಂದ್ರೆ ಒಟ್ರು ಬರಿಗಟ್ಟ ನಿಂತೀವಿ ನಾವು ಒಟ್ರು. ಅದು ಕವನ ಸ್ಪೆಷಲ್ ಆಗಿ ಬರ್ದಿದ್ದು ರಾತ್ರಿ ಕೂತ್ಕೊಂಡು. ಹಾ, ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗತೀರೋ. ಅಪ್ಪಿ ಅದು ನಿಮ್ಮ ಅಕ್ಕ ತಂಗಿದ್ ಪರ್ಸನಲ್. ಅದು ಬಂದಿದ್ದು ಹೋಗಿದ್ದು ತಗೊಂಡ್ ನಾವೇನ್ ಮಾಡೋದೈತೋ ಅಣ್ಣ. ಅದು ಕವನ ಅದದು ಕವನ. ಹಾ, ನಮ್ಮ ಅಪ್ಪಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ. ವಾ 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 ವಾ. ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ. ಬೆಣ್ಣಿ ಹಂಗ ಇರತೀರೋ, ಬೆಣ್ಣಿ ಹಂಗ ಮಾತ ಹೇಳತೀರೋ. ಹುಡುಗ್ಯಾರ ಹಿಡ್ದ ಆಂಟಿಗಳ ತನಕ ಮೆಂಟೇನ ಮಾಡುತ್ತೀರೋ. ಹಾ ಹೇಳು. ನೀವು ಲವ್ ಮಾಡಿದ್ಯಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ದಾರಿ ಬಿಟ್ಟು ದಾರಿಗೆ ಹೋಗ್ತಿದ್ವಿ? ನೀವು ನಿಯತ್ತಾಗಿರಕ್ ಸಾಧ್ಯನೇ ಇಲ್ಲ. ನಿಯತಿ ಹೆಸರಂದ್ರೆ ಹೆಣ್ಮಕ್ಳು. ನಿನ್ನವನು 30 ರೂಪಾಯಿ ಲಿಫ್ಟಿ ಖರ್ಚು ನಿನಗ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳು ನಾವು. ಏನು ಗಳಿಸೀನಿ? 270 ರೂಪಾಯಿ ಕ್ವಾರ್ಟರ್ ಕುಡ್ದು ಏನು ಮಾಡಿ ಬಿಟ್ಟೇರು? ಹಾ, ಯಾಕಿಟ್ಟು ಮತ್ತೆ ನಮಗ ಸಿಟ್ಟು ತರ ಲಿಫ್ಟಿಕ್ ಬಗ್ಗೆ ಮಾತಾಡ. 500 ಐತಿ ಇದು. 500 ರೂಪಾಯಿ ಹಲಸ್ ಅವಿ ಒಟ್ಟು ಶಿವಪ್ರಸಾದ್ ನೋಡಿದ್ಲಿ ಹೆಂಗ್ ಮಾಡೋದನ? ಏನೇ ಮಾಡೋ ಲಿಫ್ಟಿಕ್ ವಿಷಯದಾಗ ಬರಬೇಡ. ಯಾಕಂದ್ರೆ 500 ರೂಪಾಯಿ 500,000 ರೂಪಾಯಿ ಒಂದ್ ಲಿಫ್ಟಿಕ್ ಇರ್ತಾವ. ಬ್ರ್ಯಾಂಡ್ ವಿಚಾರ ಮಾಡ್ರಿ. 5 ರೂಪಾಯಿ ವಿಮಾನ ಹಾಕೋಬೇಕಾರ ಅದ್ರಾಗ 2 ಸರ ಹಾಕೊಂಡ್ ಜೀವನ ಮಾಡ್ತೀವಿ ನಾವು. 1,000 ರೂಪಾಯಿ ಇವ್ರು ಲಿಫ್ಟಿಕ್ ಹಚ್ತಾರ ಅಂದ್ರೆ ಇವ್ರ ತುಟಿ ಎಟ್ಟು ಹದಗೆಟ್ಟು ಹೈದರಾಬಾದ್ ಆಗಿರ್ಬೋದು. ಹದಗೆಟ್ಟಿರೋದಲ್ಲ, ಅದು ಬ್ರ್ಯಾಂಡ್ ಮೇಂಟೈನ್ ತಡಿ. ಒಂದ ಲಿಫ್ಟ್ ಬ್ರ್ಯಾಂಡ್ ಅನ್ಬೇಡ ನನ್ನ ಮುಂದೆ. ಇನ್ನೊಮ್ಮೆ ನೀವು ಬ್ರ್ಯಾಂಡ್ ಭೂಮಿ ಮ್ಯಾಗಿರೋದು 2 ಬ್ರ್ಯಾಂಡ್. ಯಾವ್ಯಾವ್ದು? ಜೀವನದಾಗ ನೀವು ಇರ್ರಿ ಸಾಯಿರಿ ಹೆಂಗಾರ ಹೊರ ಹಾಳಾಗಿ, ಆದ್ರ ಭೂಮಿ ಮ್ಯಾಗಿರೋದು 2 ಬ್ರ್ಯಾಂಡ್. ನನ್ನ ಪ್ರಕಾರ ಯಾ ಹೀರೋನ್ ಇಲ್ಲ, ಯಾ ಹೀರೋಯಿನ್ ಇಲ್ಲ, ಯಾವನೂ ಇಲ್ಲ. ಯಾರ 2 ಬ್ರ್ಯಾಂಡ್ ಮುಚ್ಕೊಂಡು ಹೇಳ ಮುಂದ. ಒಂದು ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು. ಇವ 2 ಬ್ರ್ಯಾಂಡ್. ನೋಡವ, ನಾವು ನೌಕರಿದಾರನ ಮದುವೆ ಆಗೋದು. ನನ್ನದು ನೀ ಏನಾರ ಮಾಡ, ನಾವು ನಮಗ್ ನೌಕರಿದಾರ. ನೌಕರಿ ಹಾ ನೋಡ್, ನೌಕರಿದಾರ ಚಿಗವ. ನಾವು ನೌಕರಿದಾರ ಮದುವೆ ಹಾಕಿ ಅಲ್ಲಿ ಹ್ಞೂ ಅಂತ. ಮತ್ತೆ ತಡಿ ಅಕ್ಕ, ಯಾರು ಬೇಜಾರಾಗ್ಬೇಡ್ರಿ. ಇಲ್ಲಿ ಇದ ನಮ್ಮ ಪ್ರೆಸೆಂಟ್ ನಮ್ಮ ಯಾವ ಜಿಲ್ಜೇರಿ ಅಲ್ಲ, ಚಿಲ್ಜೇರಿ. ಇಲ್ಲಿ ಎಷ್ಟು ಜನ ನೌಕರಿದಾರನ ಮದುವೆಗಿರಿ? ಕೈ ಎತ್ರಿ. ಎತ್ರಿ. ನೀ ಇಳಿಸ. ಯಾರು ನೌಕರಿದಾರ ಇಲ್ಲಲ್ಲ ಇಲ್ಲಿ? ಎಲ್ಲರೂ ರೈತರ ಮನೆಗೆ ಬಂದಿರಿ, ಎಲ್ಲರೂ ಸೊಸೆಯಾಗಿ. ನೀವು ಒಬ್ಬಕ್ಕೆ ಈಗ ನೌಕರಿ. ನಾನು ನಮ್ಮ ತಂಗಿ ನೌಕರಿದಾರಿಗೆ ಮದುವೆ. ನಾನು ನೌಕರಿದ ಮದುವೆಗೆ ನಮ್ಮ ತಂಗಿಗೂ ನೌಕರಿದವಂಗ ಕೊಟ್ಟಿನಿ. ಅವಂಗ 1.5 ಲಕ್ಷ. ಒಂದು ವೇಳೆ ನಿನಗೆ ನೌಕರಿ ನಿನಗೆ ಅಟ್ಟ ಸಿಕ್ಕ ಈಕೆಗೆ ಸಿಗ್ಲಿಲ್ಲ ಅಂದ್ರೆ ಈಕಿನು ನಿನ್ನ ಗಂಡಗ ತಗೊಂಡ್ಬಿಡು. ಬ್ಯಾಡವಿ, ಇಬ್ರು ಪಗಾರ ಅರ್ಧ ತಗೋಬೇಕಾಗತ್ತೆ. ಬೇಡ, ಫುಲ್ ಇದ್ದವನ ನೋಡು. ಫುಲ್ ಫುಲ್ ಪೇಮೆಂಟ್ ಮಕ ನೋಡ ತೂತ ದ್ವಾಸೆ ಹೇಗೈತಿ ಅವನ ಬಾಯ್ಲಿ. ಈಗ ನಿನ್ನ ಗಂಡಗೆ ಪಗಾರ ಇಟ್ಟೈತಿ? ಅವಿ 1,20,000 ಐತೆ. 20,000 ಕಟ್ಟಾಗತ್ತಾ? ಯಾರಿಗೆ? ಮ್ಯಾಗ ಕಟ್ಟಾಗತ್ತೆ. ಈ ಅಪ್ಪು ಬಾ ಈ ಅಪ್ಪು ಬಾ. 1 ಲಕ್ಷ ರೂಪಾಯಿ ಪಗಾರ ಐತಿ. ಒಂದು ತಿಂಗಳಿಗೆ ಪಗಾರ ನಿನ್ನ ಗಂಡನ ಕೈಯ ಬರುತ್ತಲೆ 3 ಹೊತ್ತು ಏನು ತಿಂತೀರಿ? ರೊಟ್ಟಿ, ಅನ್ನ, ಪಲ್ಯ. ಯಾಕೆ ಅನ್ಯಾಕ ತಿಂತೀರಿ? ಮತ್ತೆ ರೊಕ್ಕ ತಿನ್ನಬೇಕಿಲ್ಲ. 500 ನೋಟು. ನೀವು 1 4, ನಿನ್ನ ಗಂಡ 1 4. ಹೊಟ್ಟಿಯಲ್ಲಿ ತುಂಬತ್ತ. ಮತ್ತೆ ನೌಕರಿದವ ಅದಲ್ಲ, ಮತ್ತೆ ರೊಕ್ಕ ತಿಂದು ಜೀವನ ಮಾಡಬೇಕು. ಹೊಟ್ಟಿ ತುಂಬಾಕ ಅನ್ನ ಬೇಕಲ್ಲ. ಇಲ್ಲೇ ವಿಚಾರ ಮಾಡ. ನಿನಗೆ ಫ್ಯಾಷನ್ ಮಾಡಕ್ಕೆ ಗಂಡ ಬೇಕು, ಫ್ಯಾಷನ್ ಮಾಡಕ್ಕೆ ರೊಕ್ಕ ಬೇಕು. ಬಂಗಾರ ತೊಗೊಳಕ್ಕೆ ರೊಕ್ಕ ಬೇಕು, ಬೆಳ್ಳಿ ತೊಗೊಳಕ್ಕೆ ರೊಕ್ಕ ಬೇಕು, ಕಾರ್ ತೊಗೊಳಕ್ಕೆ ರೊಕ್ಕ ಬೇಕು. ದುನಿಯಾದಾಗ ನೀ ಕೋಟಿ ರೂಪಾಯಿ ಗಳಿಸಬಹುದನ, ಆದ್ರೆ ಹೊಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆನ ತಿನ್ನಬೇಕು.
ನನಗೆ ಚಲೋ ಹುಡುಗಿ ನಿನ್ನ ಗಂಡ ಇಂಜಿನಿಯರಿಂಗ್ ಆದ್ರೆ 4 ಬಿಲ್ಡಿಂಗ್ ಕಟ್ಟಬಹುದು, ಪೊಲೀಸ್ ಆದ್ರೆ 4 ಕಳ್ಳರನ್ನ ಹಿಡಿಬಹುದು, ಹಿಡ್ತೀಯ ಲಾಯರ್ ಆದ್ರೆ 4 ಮಂದಿಗೆ ನ್ಯಾಯ ಕೊಡ್ಬೋದು, ಕೊಡಿಸ್ತಾನೆ ಡಾಕ್ಟರ್ ಆದ್ರೆ 4 ಪೇಷಂಟ್ ನೋಡ್ಬೋದು. ನೋಡ್ಯಾನ ಆದ್ರೆ ಒಬ್ಬ ರೈತನ ಮಗ ರೈತ ಆದ್ರೆ ಇವ್ರಿಗೆಲ್ಲರಿಗೂ ದುಡಿದು ಹಾಕುವಂತ ಅನ್ನ ಹಾಕುವಂತ ತಾಕತ್ತ ನಮ್ಮ ರೈತರಿಗೆ ಅಟ್ಟೈತೆ. ಮತ್ತೆ ನಿನ್ನ ಗಂಡ ತಿಂಗಳ ಪಗಾರ ಬರುತ್ತೆ, ಯಾರಿಗೇನು ಕೊಡ್ಬೇಕು, ಹೆಂಡತಿಗೆ ಏನು ತರ್ಬೇಕಂತ ವಿಚಾರ ಮಾಡ್ತಾನ. ಹಾ ಆದ್ರೆ ಒಬ್ಬ ಭೂಮಿ ಮ್ಯಾಗ ಇರುವಂತ ಮನಿಗೆ ಒಬ್ಬೊಬ್ಬ ಇರುವಂತ ರೈತ ತನಗೆ ಸಾಲ ಸಮದ ಆಕ್ಕೈತ ಇಲ್ಲ ಗೊತ್ತಿಲ್ಲ, ಮಳಿ ಆಗತ್ತ ಇಲ್ಲ ಗೊತ್ತಿಲ್ಲ, ಬೆಳೆ ಒಳ ನನಗೆ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ, ಹಾ ಒಟ್ಟು ದುಡಿಬೇಕು, ದೇಶಕ್ಕೆ ಅನ್ನ ಹಾಕಬೇಕು, ಬಂದಿದ್ರಾಗ ನನ್ನ ಮನೆತನ ನಾ ಸಾಕಬೇಕು ಅನ್ನೋ ವಿಚಾರದೊಳಗೆ ಬದುಕ್ತಾನೆ. ನಾನು ನೌಕರಿದವ್ನು ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ರೈತರ ಅದಾರ. ಬಾಯಲ್ಲಿ 1 ವರ್ಷಕ್ಕೆ ರೈತರು ಎಷ್ಟು ಪೀಕ ಬೆಳೀತಾರ? ಎಷ್ಟು ಯಾರ ಹೇಳಿದ್ರೆ ನಿಮ್ಮ ಮನೆದೇವ್ರ ಆನೆ ಐತಿ. ಮತ್ತೆ ಸೊನ್ನೆ ಮಾಡ್ರಿ ನೀವು, ಸೊನ್ನೆ ಮಾಡ್ರಿ. ಈಗ ಸೊನ್ನೆ ಮಾಡಿ ಮಾಡಿ ಮನೆ ಮುರಿತಾರೆ ಇವ್ರು. ಯಾವ ಹೆಣ್ಮಕ್ಳು ಇಲ್ಲಿ ಮೂರನ್ನು ನೋಡಿಲ್ಲ. ಹೆಣ್ಮಕ್ಳು ಒಟ್ಟ ಬಿಟ್ಟು ಕೊರಬಾರ್ದು. ಏ 4 1 ವರ್ಷಕ್ಕೆ 4 ಬೆಳಿತೀರ ನೀವು? ಎಷ್ಟು ಯಾಟ್ ಯಾವ್ಯಾವ? ತೊಗರಿ. ಹಾ, ಬರೀ ಎಲ್ಲ ಕಡೆ ತೊಗರಿನ ಬೆಳತಾಳೆ ಇವ್ ನಾವು. ನೀಕಿ ಎಲ್ಲಿ ಕಲಬುರಗಿ ಅವ್ನ ಲಗ್ನ ಆಗ್ಯಾನ ಅನಿಸ್ಬಿಡೈತೆ ನನಗೆ. ಇದು ಗೊಂಜಾಳ. ಏ ಗೊಂಜಾಳ ಅಲ್ಲ, ಮೊನ್ನೆ ಹೋದ ಸುಗ್ಗ್ಯಾಗ ಗೋಡಂಬಿ ಬೆಳೆದಾರ, ಈ ಸುಗ್ಗ್ಯಾಗ ಒಣ ದ್ರಾಕ್ಷಿ ಬೆಳತಾರ. ಅವು ದಿನ ತಿಂತೀನಿ ನಾನು. ಏ ನಮ್ಮ ಭೂಮಿ ಮ್ಯಾಗ ನಮ್ಮ ರೈತರು ಬೆಳೆಯೋದು 2, ಒಂದು ಹಿಂಗಾರಿ ಬೆಳೆ, ಒಂದು ಮುಂಗಾರಿ ಬೆಳೆ ಅಂತ ಬೆಳಿತಾರ. ಆದ್ರೆ ಒಂದೇ ಬೆಳೆ ಬೆಳೆಯಂಗಿಲ್ಲ. ಒಂದು ಹಿಂಗಾರಿ ಒಳಗೆ ಒಂದ ಹೊಲದಾಗ 10 ಬೆಳೆ ತೆಗೆಯುವಂಥ ತಾಕತ್ತು ನಮ್ಮ ರೈತರಿಗೆ ಬಿಟ್ರೆ ಮತ್ತೆ ಯಾವ ಮಗು ಇಲ್ಲದ. ಮತ್ತೆ ಯಾಕೆ ಸುಮ್ಮನೆ ನನ್ನ ಕೈಯಾಗ ಹರಿದು 12 ಮಾಡ್ಕೊಂತ ಬಾ, ಒಂದು ಸೇರ್ ರೊಟ್ಟಿ ಕೊಡ್ಬಾ, ಇಷ್ಟ ಹಾಕೋ ಅಂತ ಮಾಡ್ತೀನಿ. ಬಾಯ್ ರೊಟ್ಟಿ ನಾ ಆಗಿಲ್ಲಂದಲ್ಲ. ಒಂದು ಸೇರಿಗೆ ರೊಟ್ಟಿ ಎಸಕ್ಕವು 20. ನೀ ಯಾವ ಮಾಡಿವ ಕಾಕ? 5. ಅವನ್ ನಿಂದ ಬಿಡ. ನಿಂದ ಬಿಡು. ಇವಂದು ಟ್ರ್ಯಾಜಿಡಿ ಕೇಳಿಲ್ಲ. ನಮ್ಮ ಚಿಗ ಊರಿಗೆ ಹೋದಾಗ ದಿನ ಪಾಟ್ ಇವನ ಚಲೋ ಮಾಡಿರ್ತಾನೆ ಮನ್ಯಾಗ. ಎಷ್ಟಕ್ಕ? 6. ಆಧಾರ್ ಕಾರ್ಡ್ ತಂದು ಯಾವ ಚಿಗೋ ಜಗಳ ಮಾಡಿ ಹೋಗ್ಕಳ ಅವ. ಇವ ಒಲಿ ಮುಂದೆ ಪಾಟ ಪುಟ್ಟು ಹೇಳತ್ತೀನಿ. ಒಂದು ಸೇರಿಗೆ ಎಟ್ಟಕ್ಕ ರೊಟ್ಟಿ? 6. ಅವೇನು ಮನುಷ್ಯರು ತಿನ್ನೋ ರೊಟ್ಟಿ ಆಗಿರಕ್ಕಿಲ್ಲ ಅವು. 21. ಹಾ, ಎಷ್ಟ? 21. ಹೌದಲ್ಲ? ಹಾ, ಚಲೋ ಅಡ್ಡಿಲ್ಲ ಬಿಡ. ನಿಮ್ಮ ಬಾರಿ ಕಲಿಸ ನಿನಗ. ಒಮ್ಮೆ ಹೊಲ ಕಸ ತೆಗ್ದೇನು? ಅವಿ ಶೇಂಗಾದೊಲ್ದಾಗ ತೆಗ್ದಿ. ನೀ ಅದ್ರ ತೆಗ್ದಿ? ಶೇಂಗದ ಹೊಲ. ಹೌದಲ್ಲ? ಹಾ. 1 ಎಕರೆಕ್ಕ ಎಷ್ಟು ಸಾಲ ಇರ್ತಾವು? ಅಕ್ಕ ಯವ್ವ ಸೊನ್ನೆ ಮಾಡ್ರಿ, ಮರ್ಯಾದೆ ತೆಗಿತಾವ. ನಮ್ಮ ಹೆಣ್ಮಕ್ಳು ಮರ್ಯಾದೆ. ನಂದು ಹೋದ್ರೆ ನಿಮ್ದು ಹೋದಂಗೆ ಹೌದು. ಯಾರ ತಡಿ, ನಮ್ಮ ನೀ 3 ಬಿಟ್ಟು ಅವ್ರ ಹಂಗೆ ಬಿಟ್ಟು ಕುಂತಿಲ್ಲ ಯವ್ವ. ಚಲೋ ಮನೆತನದಾರ ಅದಾರ. ನೀ ಕಿಸಬಾಯಿ ನನ್ನ ಬಾಯಿ ಐತಿ ಮೊದಲ ಸುಮಾರ ಹೇಳ. 1 ಎಕರೆಕ್ಕೆ ಶೇಂಗಾ ಸಾಲ ಏಸಿರ್ತಾವ? ಎಷ್ಟು? ನೀ ಯಾರ ಮಾತು ಕೇಳ್ಬೇಡ. ಅವ್ರೆಲ್ಲ ಹೇಳುವಾರ ನೀನು ಬಾವು ಕನ್ಸ ಕೇಳ್ತಾರ ನೋಡ. ಅವ್ರು 1 ಎಕರೆಕ್ಕ 8 ಅಂತ ನೋಡಿ. ಅವಿ ನೀನು ಹೊಲ ಕಸ ತೆಗ್ದಿಲ್ಲ ಯಾಕೆ ಕರೀತ ನನಗೆ? ನಿಮ್ಮ ನೀ ಬರೀ ಬದುನೇ ತೆಗ್ದಿ ನೀನು. ಒಬ್ಬರ ಹೇಳಿ ಸೊನ್ನೆ ಮಾಡ್ರು. 50. ಆ ಏಸ? ಹಾ, ಅಂಜೇನ? 50. ಹಾ. ಮೊದಲ ಚಂದಾಗ ರೈತನ ಮಗಳಂತ ಹೇಳ್ಕೊಬೇಕಾರ ಮೊದಲು ರೈತರು ಹೆಂಗೆ ಬದುಕ್ತಾರ, ಅವ್ರ ಜೀವನದ ಶೈಲಿ ಹೆಂಗಿರುತ್ತೆ ಅನ್ನೋದು ತಿಳ್ಕೊ. ಹಿಕ್ಕಟ್ಟು ನಾನು ಕೇಳಿ ಅಂತ ನಾನು ನಿನಗೆ ಹೇಳ್ತೀನಿ ಅಂತ. ಬಾ ಮಸಾರ್ಯಾಗ ಎರ್ಯಾಗ. ಇದು ಏನೆಲ್ಲ? ಏನ ಇದು ಯಾನೆಲ್ಲ? ಕಾಳು ಕೆಂಪದ ಯಾವ್ದೈತೇನೋ. ಇದು ಯಾನೆಲ್ಲ? ಮಸಾರಿ ಸೌಳು. ಯವ್ವ ಇವರು ನನಗೆ ಬೇಸ್ತಾರ ನೋಡಿ. ಇದು ಸಿಸಿ ರೋಡ್ ಐತೆ. ಸಿಸಿ ರೋಡ್. ಇದು ಯಾನೆಲ್ಲ? ಇದು ಬಿಳಿ ಮಣ್ಣಿನ ಹೊಲ. ನನಗೆ ಅದನ್ನೇ ಇದು ಯಾನೆಲ್ಲ? ಅಕ್ಕ ಬಾಕ ನೀನೇ ಹೇಳ್ಬಾ. ಎರಿ ಮಣ್ಣಿದು. ಇದು ಯಾನೆಲ್ಲ? ಇದು ಭೂಮಿ ಐತಿ. ನಿಮ್ಮನ್ನ ಇಬ್ಬರನ್ನು ಹೋಗದು ಬಂದು ಹುಗ್ಗಿವನ್ನ ಶರಣರು ಸಂತರು ನಾಡಿನೊಳಗ ಸ್ವಾತಂತ್ರ್ಯ ಹೋರಾಟಗಾರರು ವೀರ ವನತೆಯರು ವೀರ ಯೋಧರು ಜನಿಸಿರ್ತಕ್ಕಂಥ ನೆಲ ಐತಿ. ಅದು ನಮ್ಮ ಕರ್ನಾಟಕದ ಕನ್ನಡ ಭೂಮಿ ನೆಲ ಐತಿ. ಮೊದಲು ಅದನ್ನು ತಿಳ್ಕೊರೆ. ನಿಮ್ಮ ಹೋಗದು ಬಂದು ಹುಗ್ಗಿವನ್ನ ಮಸಾರಿ ಐತಿ, ಶಿಶಿ ಐತಿ,
ಸಿಸಿ ಮ್ಯಾಗ ಈಸಿ ಐತ್ನು ಅಕ್ಕ ನಾ ಹೇಳಿಲ್ಲ ಅಸಹ್ಯ ಹೆಣ್ಮಕ್ಳಿಗೆ ಒಯ್ರಿ ಅಂತ ಹಂಗದಿರ್ ನೋಡಿ ಸೊನ್ನೆ ಮಾಡ್ರಿ ಅಂತೀನಿ. ನಮ್ಗೆ ನಾವು ಬಿಟ್ಟು ಕೊಡಬಾರ್ದು ಯಾವತ್ತು. ಅವ ಪಿತೃಬಿಲಿ ಮಗ ಅದಾನ, ಹೇಳ್ಕೊಡ್ಬೇಕು ಭಯ ಅವಾಗ ಅವಾಗ. ಹೆಣ್ಮಕ್ಳು ಒಟ್ಟ ಬಿಟ್ಟು ಸೊನ್ನೆ ಮಾಡ್ಬೇಕು. ನೋಡಿಲ್ಲ, ಎರಿ ಅಂದ್ರ ತಲಿ ತೋರಿಸ್ಬೇಕು, ಮಸಾರಿ ಅಂದ್ರ ಕೆಂಪದ ತಿಕ್ಕಳಿ ಇಂಥವು ತೋರಿಸ್ಬೇಕು. ಮತ್ತ ಕಾರ್ಲ್ ಅಂದ್ರ ಕಾಡ್ಗಿ ಅವೇ ನಾ ಕೇಳಿದ್ದ ಕಾರ್ಲ್ ಕಾಡ್ಗಿ ತೋರಿಸ್ಬೇಕು. ಅದು ಎರಿಗೆ ಟಚ್ ಆಗತ್ತದ ಅಲ್ಲಿ ತೆಳಗಿನ ಮ್ಯಾಗ. ಸೌಳಂದ್ರಿ ಅಂತ ತೋರಿಸ್ತಿ. ಒಲ್ಲಿ ಹೋಗಿ ನಾ ಬಿಚ್ಚ ಹೇಳ್ತಿದ್ದೆ ವಜ್ಜಕತಿ ನಕ್ಕಿಗೆ ಅದ. ಓಕೆ ಡ್ಯಾನ್ಸರ್ Thank you. ಮೇಲೆ ಬರಲಿ.